ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಆ ವಿಶೇಷವಾದ ವರದಾನ ಈ ರೀತಿ ಇದೆ. ವಿಕಾರ ರೂಪಿ ಸರ್ಪವನ್ನು ಸಹ ಶಯನ ಮಾಡಿಕೊಳ್ಳುವಂತಹ ಮಹಾವಿಷ್ಣುವಿನ ಸಮಾನ ನಿಶ್ಚಿಂತ ವಿಜಯೀ ಭವ. ಸಾಕ್ಷಾತ್ ವಿಷ್ಣುವಾಗಿ ಅಂತ ಇವತ್ತು ವರದಾನ ಕೊಟ್ಟಿದ್ದಾರೆ. ಹೇಗೆ ವಿಷ್ಣು ಸದಾ ಗದೆಯನ್ನ ಕೆಳಗೆ ಇಟ್ಟಿರ್ತಾನೆ, ಯಾಕಂದ್ರೆ ವಿಜಯಿಯ ಸಂಕೇತ. ಮತ್ತು ಯಾವಾಗಲೂ ಮಲಗಿರ್ತಾನೆ, ಯಾಕಂದ್ರೆ ಅದು ನಿಶ್ಚಿಂತತೆಯ ಸಂಕೇತ. ಅದಕ್ಕೆ ಹೇಳ್ತಾರಲ್ಲ, ಚಿಂತಿಲ್ಲದವರಿಗೆ ಸಂತೆಯಲ್ಲೂ ನಿದ್ದೆ ಅಂತ. ಹಾಗೆ ಯಾವಾಗಲೂ ಕೂಡ ಶಯನಾವಸ್ಥೆಯಲ್ಲೇ ಇರ್ತಾರೆ ಅವರು, ಶೇಷ ಶಯನ ಆಗಿರ್ತಾರೆ. ಅದೇ ರೀತಿ ನೀವು ಕೂಡ ನಿಶ್ಚಿಂತ ವಿಜಯಿ ವಿಷ್ಣುವಿನ ಸಮಾನ ಆಗಿ ಅಂತ ವರದಾನ ಕೊಟ್ಟಿದ್ದಾರೆ. ಅದು ಯಾವಾಗ ಸಾಧ್ಯ ಅಂದರೆ ವಿಕಾರಿ ರೂಪಿ ಸರ್ಪವನ್ನು ಸಹ ಶಯನ ಮಾಡಿಕೊಳ್ಬೇಕು. ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡು ಅದನ್ನು ಹಾಸಿಗೆಯನ್ನಾಗಿ ಮಾಡಿಕೊಳ್ಬೇಕು. ಅದರ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ಶಯನವನ್ನು ಮಾಡಿಕೊಳ್ಳಿ. ಆಗ ನೀವು ನಿಶ್ಚಿಂತರು, ವಿಜಯಿಗಳು. ಅಂದರೆ ಇಂಡೈರೆಕ್ಟ್ ಆಗಿ ಇವತ್ತು ನಮ್ಮದು ಯಾರ ಜೊತೆಗೆ ಯುದ್ಧ ನಡೀತಾ ಇದೆ ಅಂದರೆ ವಿಕಾರದ ಜೊತೆಗೆ ಯುದ್ಧ. ವಿಜಯಿಗಳ ಸಂಕೇತ ಏನು? ಯುದ್ಧವನ್ನ ಗೆದ್ದಿರುವ ಸಂಕೇತವಾಗಿದೆ. ಹಾಗಾಗಿ ವಿಕಾರವನ್ನ ಗೆಲ್ಲುವುದು, ವಿಜಯಿ ಆಗುವುದು ಅಂದರೆ ಅರ್ಥ ಏನು? ಅರ್ಥ, ನಾವು ಸಂಪೂರ್ಣವಾಗಿ ವಿಕಾರ ಮುಕ್ತರಾಗಿದ್ದೀವಿ. ಯಾವ ವಿಕಾರವೂ ಕೂಡ ಸೂಕ್ಷ್ಮದಲ್ಲಿಯೂ ಸಹ ನನ್ನನ್ನು ಚಂಚಲ ಮಾಡಲಾರದು. ನಾನು ಅಚಲನಾಗಿದ್ದೇನೆ ಅಂದರೆ ನಾನು ವಿಜಯಿಯಾಗಿದ್ದೇನೆ ಅಂತ ಅರ್ಥ. ಇದು ಯಾವಾಗ ಸಾಧ್ಯ? ಎಲ್ಲದಕ್ಕೂ ಒಂದು ಮಂತ್ರ ಇದೆ ಜಗತ್ತಿನಲ್ಲಿ. ಮಂತ್ರ ಅಂದರೆ ಒಂದು ಪರಿಹಾರ. ಈಗ ಚೋಳು ಕಡಿದ್ರೆ ಒಂದು ಮಂತ್ರ ಅಥವಾ ಒಂದು ಔಷಧಿ, ಹಾವು ಕಚ್ಚಿದ್ರೆ ಒಂದು ಔಷಧಿ. ಹೀಗೆ ಜಗತ್ತಿನಲ್ಲಿ ಎಂಥದ್ದೇ ಕ್ರೂರವಾಗಿರುವಂಥ, ಜಟಿಲವಾಗಿರುವಂಥದ್ದಿದ್ರೂ ಕೂಡ ಅದಕ್ಕೆ ಒಂದು ಪರಿಹಾರ ಅಂತ ಇರುತ್ತೆ. ಹಾಗೆ ಮನಸ್ಸಿಗೆ ಈಗ ವಿಕಾರಿ ರೂಪಿ ಸರ್ಪ ಕಚ್ಚಿರೋದ್ರಿಂದ ಮನಸ್ಸು ವಿಷ ಏರಿದಂತೆ ಪ್ರಜ್ಞಾಹೀನವಾಗಿ ಬಿದ್ದುಕೊಂಡಿದೆ.
ಪ್ರಜ್ಞಾಹೀನವಾಗಿ ಮನಸ್ಸು ಇದ್ದೂ ಇಲ್ಲದಂತೆ, ತನಗರಿವಿಲ್ಲದಂತೆ ನರಳುತ್ತಾ ಇದೆ, ಒದ್ದಾಡ್ತಾ ಇದೆ. ಎಲ್ಲರಿಗೂ ಕೂಡ ಈ ವಿಷಯರೂಪಿ ಸರ್ಪ ಅಂತ ಕಚ್ಚಿದೆ. ಎಲ್ಲರೂ ಮೂರ್ಛಿತರೇ ಆಗಿದ್ದೇವೆ. ಎಲ್ಲರೂ ಕೂಡ ತೊಳಲಾಡ್ತಾ ಇದ್ದೇವೆ, ಬಳಲಾಡ್ತಾ ಇದ್ದೇವೆ, ಚಿಂತೆಯಲ್ಲಿ ರೋಸಿ ಹೋಗಿದ್ದೇವೆ, ನೋವಿನಲ್ಲಿದ್ದೇವೆ. ಆದರೆ ಇದಕ್ಕೆ ಪರಿಹಾರ ಒಂದೇ. ಈ ವಿಷ ಇಳಿಯುವುದು ಒಂದು ಔಷಧ ಇದೆ. ಆ ದಿವ್ಯ ಔಷಧವೇ ಸ್ವಸ್ಮೃತಿಯಲ್ಲಿ ಇರುವಂಥದ್ದು. ಆತ್ಮಿಕ ಸ್ಮೃತಿಯಲ್ಲಿದ್ದು ಪರಮಾತ್ಮ ತಂದೆ ನೆನಪಿನಲ್ಲಿರುವಂತಹದ್ದೇ ಈ ವಿಕಾರಿ ರೂಪಿ ಸರ್ಪ ಕಚ್ಚಿರುವ ವಿಷಯವನ್ನು ತೆಗೆಯುವಂಥ ದಿವ್ಯ ವಿಧಾನವಾಗಿದೆ ಮತ್ತು ದಿವ್ಯ ಔಷಧಿಯಾಗಿದೆ. ಯಾರ ಬಳಿ ಈ ಮಹಾಮಂತ್ರ ಇದೆಯೋ, ಮನ್ಮನಾಭವ ಮಂತ್ರ ಇದೆಯೋ, ಅವರ ಹತ್ತಿರ ಈ ವಿಕಾರ ರೂಪಿ ಸರ್ಪ ಬರುವುದೂ ಇಲ್ಲ, ಕಚ್ಚುವುದೂ ಇಲ್ಲ. ಕಚ್ಚಿರುವ ವಿಷಯವು ಇಳಿಯುವುದು, ಅದು ಅಲ್ಲಿ ಉಳಿಯುವುದೂ ಇಲ್ಲ. ನಾವೆಲ್ಲ ಕಚ್ಚಿಸಿಕೊಂಡಿರುವವರೇ. ಒಂದನೆಯದು ಕಚ್ಚಿರುವ ವಿಷವನ್ನು ಇಳಿಸಿಕೊಳ್ಳುವುದು, ಎರಡನೇದು ಮತ್ತೆ ಕಚ್ಚದಂತೆ ಆ ಸರ್ಪ ನಮ್ಮ ತಂಟೆಗೆ ಬರದಂತೆ ಮಾಡುವುದು. ಈ ಎರಡು ಕೆಲಸದಲ್ಲಿ ನಾವೆಲ್ಲರೂ ತೊಡಗಿದ್ದೀವಿ. ಅದಕ್ಕೆ ಒಂದು ಮಹಾನ್ ಮಂತ್ರವನ್ನು ಕೊಟ್ಟಿದ್ದಾರೆ ಶಿವ ತಂದೆ, ಮನ್ಮನಾಭವ್. ಮನ್ಮನಾಭವ್, ಸದಾ ಕಾಲ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಪರಂಪಿತ ಪರಮಾತ್ಮನೊಂದಿಗೆ ನಮ್ಮ ಸ್ಮೃತಿಯನ್ನು ಜೋಡಿಸುವುದು ಮನ್ಮನಾಭವ ಸ್ಥಿತಿ. ಯಾರ ಬಳಿ ಮಹಾಮಂತ್ರ ಇದೆಯೋ, ಯಾರು ಸದಾ ಸ್ವಸ್ಮೃತಿಯಲ್ಲಿದ್ದು ಶಿವತಂದೆಯನ್ನ ಸ್ಮರಣೆ ಮಾಡುತ್ತಿದ್ದಾರೆಯೋ, ಅವರ ಹತ್ತಿರ ಸುಳಿಯಲು ಸಾಧ್ಯವಿಲ್ಲ ಈ ವಿಕಾರ ರೂಪಿ ಸರ್ಪ. ನೋಡ್ಕೋಬೇಕೀಗ ನಮ್ಮನ್ನು ನಾವು ಎಷ್ಟು ಬಾರಿ ಕಚ್ಚಿಸಿಕೊಂಡಿದ್ದೀವಿ. ಒಂದು ಸಲ ಕಚ್ಚಿಸಿಕೊಂಡಿಲ್ಲ, ನಾವು ಜನ್ಮ ಜನ್ಮಾಂತರಗಳಿಂದ ವಿಕಾರಿ ರೂಪಿ ಸರ್ಪದ ಜೊತೆ ಗುದ್ದಾಡಿ ಕಚ್ಚಿಸಿಕೊಂಡು ಮೂರ್ಛಿತರಾದವರೇ ನಾವೆಲ್ಲ. ಇವಾಗಲೂ ಕೂಡ ಎಡಬಿಡದೆ ಕಚ್ಚಿಸಿಕೊಳ್ತಾನೆ ಇದ್ದೇವೆ. ಅಂದ್ರೆ ಇನ್ನು ಇಳಿಸಿಕೊಳ್ಳೋದು ಯಾವಾಗ? ಅದು ನಮ್ಮ ತಂಟೆಗೆ ಬರದಂತೆ ಮಾಡಿಕೊಳ್ಳೋದು ಯಾವಾಗ? ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಯಾವುದೊಂದು ಚೂರು ಸ್ಥೂಲ ಮತ್ತು ಸೂಕ್ಷ್ಮದಲ್ಲಿ ವಿಕಾರ ಸುಳಿಯದಂತೆ ನೋಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಒಂದೇ ಪರಿಹಾರ, ನಮ್ಮನ್ನು ನಾವು ಆತ್ಮಿಕ ದೃಷ್ಟಿಯಲ್ಲಿಟ್ಟುಕೊಳ್ಳುವುದು. ಆತ್ಮಿಕ ಸ್ಮೃತಿಯಲ್ಲಿದ್ದು ಪರಮಾತ್ಮ ಶಿವ ತಂದೆಯನ್ನ ಸದಾ ಕಾಲ ಸ್ಮರಿಸುವುದು. ಎಷ್ಟು ಹೊತ್ತು ಸ್ಮೃತಿ ಸ್ವರೂಪರೋ ಅಷ್ಟು ಹೊತ್ತು ವಿಕಾರ ರೂಪಿ ಸರ್ಪದಿಂದ ದೂರ. ನಮ್ಮಿಂದಲೇ ವಿಕಾರ ರೂಪಿ ಸರ್ಪವು ದೂರವಾಗುತ್ತೆ ಯಾವಾಗ ಅಂದ್ರೆ ಯಾರು ಮನ್ಮನಾಭವ ಮಂತ್ರವನ್ನ ಪಠಿಸುತ್ತಾರೆ, ಅರ್ಥಾರ್ಥ ಸ್ಮೃತಿ ಮಾಡುತ್ತಾ ಇದ್ದಾರೋ ಅವರ ಹತ್ತಿರ ಸುಳಿಯುವುದೇ. ಇವರು ಯಾವಾಗ ಈ ಸ್ಮರಣೆಯನ್ನ ನಿಲ್ಲಿಸ್ಯಾರು, ಯಾವಾಗ ನಾನು ಕಚ್ಚೇನು ಅಂತ ತುದಿಗಾಲಲ್ಲಿ ನಿಂತಿದೆ ವಿಷಯ ರೂಪಿ ಸರ್ಪ. ಬೆಳಗ್ಗೆ ಎದ್ದೇಳ್ತೀವಿ, ಆತ್ಮಿಕ ಸ್ಮೃತಿಯಲ್ಲಿ ಬರ್ತೇವೆ, ಅಮೃತ ವೇಳೆ ಯೋಗದಲ್ಲಿರುತ್ತೇವೆ, ಶಿವ ತಂದೆಯ ಸ್ಮರಣೆ ಮಾಡ್ತೇವೆ. ಆ ಸಮಯದಲ್ಲಿ ವಿಕಾರಿ ರೂಪಿ ಸರ್ಪ ನಮ್ಮ ಹತ್ರ ಬರೋದಿಲ್ಲ. ಮತ್ತೆ ನೋಡುತ್ತೆ ಇನ್ನೇನಾದರೂ ಈಗ ಬಿಡುತ್ತಾರೇನೋ ಅಂತ ನೋಡುತ್ತೆ. ಇಲ್ಲ, ಮತ್ತೆ ನಿತ್ಯ ಕರ್ಮಗಳನ್ನು ಮಾಡ್ತಾ ಆತ್ಮಿಕ ಸ್ಮೃತಿಯಲ್ಲಿದ್ದು ಪರಮಾತ್ಮನ ಸ್ಮರಣೆಯೊಂದಿಗೆ ನಾವು ದಿನನಿತ್ಯ ಕರ್ಮಗಳನ್ನು ಮಾಡ್ತೇವೆ. ಅದಾದ ಮೇಲೆ ಮತ್ತೆ ನಾವು ಭೋಜನವನ್ನ, ಪ್ರಸಾದವನ್ನ, ಭೋಗವನ್ನ ತಯಾರಿಸುವಾಗಲೂ ಕೂಡ ಸ್ವಸ್ಮೃತಿಯಲ್ಲಿದ್ದು ಪರಮಾತ್ಮ ಶಿವ ತಂದೆಯ ಸ್ಮರಣೆಯಲ್ಲಿ ಭೋಗವನ್ನು ತಯಾರಿಸುತ್ತೇವೆ. ಇನ್ನೇನು ಈಗಲಾದರೂ ಇವರು ಸುಮ್ಮನೆ ಇರ್ತಾರೆ ಅಂತ ವಿಕಾರ ರೂಪಿ ಸರ್ಪ ಬರುತ್ತೆ. ಇಲ್ಲ, ನಾವು ಮಾಡಿರುವ ಭೋಗವನ್ನು ಪರಮಾತ್ಮ ಶಿವ ತಂದೆಗೆ ಅರ್ಪಿಸಿ ನಾವು ಸದಾ ಸ್ಮೃತಿ ಸ್ವರೂಪದಲ್ಲಿದ್ದು ಆ ಭೋಗವನ್ನು ಸ್ವೀಕಾರ ಮಾಡುತ್ತೇವೆ. ಈಗಲಾದರೂ ಬಿಟ್ಟಾರೇನೋ ಅಂತ ನೋಡುತ್ತೆ. ಇಲ್ಲ, ನಮಗೆ ಆ ರೀತಿ ಶ್ರೀಮತವನ್ನು ಬ್ರಹ್ಮ ತಂದೆ ಶಿವ ತಂದೆ ಕೊಟ್ಟಿದ್ದಾರೆ. ಮತ್ತೆ ನೀರು ಕುಡಿಬೇಕಾದರೂ ಕೂಡ ನಾವು ಆತ್ಮಿಕ ದೃಷ್ಟಿ, ಆತ್ಮಿಕ ಸ್ಮೃತಿ, ಪರಮಾತ್ಮನ ಸ್ಮರಣೆಯಲ್ಲಿ ಕುಡಿತೇವೆ. ಇನ್ನೇನು ಈಗಲಾದರೂ ಎಲ್ಲ ಮುಗೀತು, ಇನ್ನು ಆಫೀಸಿಗೆ ಹೋಗೋರು ಆಫೀಸಿಗೆ, ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ, ಇನ್ನೇನೋ ರೆಸ್ಟ್ ಮಾಡ್ತಾರೆ ಅಂತ ಕಾಯ್ತಾ ಇರುತ್ತೆ. ಇವರು ಬಿಟ್ಟರೆ ಬಂದು ಕಚ್ಚಬೇಕು ಅಂತ ಇಲ್ಲ. ನಾವು ಸ್ವಸ್ಮೃತಿಯಲ್ಲಿ ಇದ್ದೇ
ಪರಮಾತ್ಮನ ಸ್ಮೃತಿಯನ್ನು ಸದಾಕಾಲ ಮಾಡ್ತಾ ಮಾಡ್ತಾನೆ ಕರ್ಮವನ್ನು ಮಾಡುವ ಅಭ್ಯಾಸವನ್ನು ಪರಿಪಾಠವನ್ನು ನಮಗೆ ಹಾಕಿ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ನಾವು ಟ್ರಾಫಿಕ್ ಕಂಟ್ರೋಲನ್ನು ಫಾಲೋ ಮಾಡ್ತೇವೆ. ಆಗಾಗ 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 ನಾವು ಮರಿಬಾರ್ದು, ಆ ಸರ್ಪ ನಮಗೆ ಕಚ್ಚಬಾರ್ದು ಅಂತಲೇ ಆ ಟ್ರಾಫಿಕ್ ಕಂಟ್ರೋಲ್ ದಿನಕ್ಕೆ ಒಂದು 5 ಸಲ ಆ ಒಂದು ಟ್ರಾಫಿಕ್ ಕಂಟ್ರೋಲ್ ಯೋಗದ ಜೊತೆ ನಾವು ಸ್ಮರಣ ಸ್ವರೂಪದಲ್ಲಿ ಇರುವಂಥ ಅಭ್ಯಾಸವನ್ನು ಮಾಡ್ತೇವೆ. ಮತ್ತು ಕರ್ಮದಲ್ಲಿ ಮುಳುಗಿದರೂ ಕೂಡ ಸ್ವಸ್ಮೃತಿಯಲ್ಲಿದ್ದೇ ನಾವು ಮಾಡ್ತಾ ಬರ್ತೇವೆ. ಅದಾದ ಮೇಲೆ ಹಿಂಗ 5 ಸಲ ಟ್ರಾಫಿಕ್ ಕಂಟ್ರೋಲ್ ಅಷ್ಟೇ ಮಾಡ್ತಾ ಇದ್ದರೆ ಯಾವುದೋ ಒಂದು ಸೆಕೆಂಡಿನಲ್ಲಿ ಬಂದು ಸರ್ಪ ಕಚ್ಚಿ ಬಿಡಬಹುದು ಅಂತ ಯಾರು ತೀವ್ರ ಪುರುಷಾರ್ಥಿಗಳಿದ್ದಾರೆ ಅಂತಹ ಮಕ್ಕಳು 1 ಗಂಟೆಗೆ 1 ಸಲ ಆದರೂ ಕೂಡ ಎಷ್ಟೇ ಬ್ಯುಸಿ ಸೇವೆ ಜವಾಬ್ದಾರಿಯಲ್ಲಿದ್ದರೂ ಕೂಡ 1 ಗಂಟೆಗೆ 1 ಮಿನಿಟ್ ಆದರೂ ಕೂಡ ಆ ಸ್ವಸ್ಮೃತಿಯ ಸ್ಮರಣೆಯನ್ನು ಮಾಡಿಕೊಳ್ಳುವಂತಹ, ಅದೇ ಸ್ಮೃತಿಯಲ್ಲಿ ಇದೀನಾ ಇಲ್ವಾ ಅನ್ನುವಂಥ ಚೆಕ್ ಮಾಡಿಕೊಳ್ಳುವಂತಹ ಒಂದು 1 ಮಿನಿಟ್ ಯೋಗವನ್ನು ನಾವು ಪ್ರತಿ ಗಂಟೆಗೊಮ್ಮೆ ಮಾಡ್ತಾ 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 ಉದ್ಯೋಗದಲ್ಲಿದ್ದಾಗಲೂ, ಭೋಗ ಸ್ವೀಕಾರ ಮಾಡ್ತಾ ಇದ್ದಾಗಲೂ, ನೀರು ಕುಡಿತಾ ಇದ್ದಾಗಲೂ ಕೂಡ ಆತ್ಮಿಕ ಸ್ಮೃತಿಯ ಅಭ್ಯಾಸವನ್ನು ಮಾಡ್ತಾ ಇರ್ತೇವೆ. ಅದಾದ ನಂತರ ಇನ್ನೇನು ಡ್ಯೂಟಿ ಮುಗೀತು, ಮನೆಗೆ ಹೋಗ್ತಾರೆ, ಈಗಲಾದರೂ ಕಚ್ಚಬೇಕು ಅಂತ ಸರ್ಪ ಹತ್ರ ಬರುತ್ತೆ. ಇಲ್ಲ, ಮತ್ತೆ ನಾವು ದಿನನಿತ್ಯ ಕರ್ಮಗಳನ್ನು ಮನೆಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಾಬರವ್ರು ನೆನಪು ಮಾಡ್ತಾ ಬಂದ ತಕ್ಷಣವೇ ಫ್ರೆಶ್ ಆಗಿ ಮತ್ತೊಮ್ಮೆ ಸ್ನಾನಗಳನ್ನು ಮಾಡಿಕೊಂಡು ಮತ್ತೆ ನಾವು ನಮಾಶ್ಯಾಮ ಯೋಗದಲ್ಲಿ ಕೂತ್ಕೊಂಡ್ಬಿಡ್ತೇವೆ. ಆತ್ಮಿಕ ಸ್ಮೃತಿಯಲ್ಲಿದ್ದು ಪರಮಾತ್ಮನ ನೆನಪಿನಲ್ಲಿ ಮುಳುಗಿ ಹೋಗ್ತೇವೆ. ಅದಾದ ನಂತರ ಮತ್ತೆ ಸಾಯಂಕಾಲದ ಕೆಲಸಗಳಲ್ಲಿ ಭೋಗವನ್ನು ತಯಾರಿಸುವುದು, ಭೋಗವನ್ನು ಸ್ವೀಕಾರ ಮಾಡೋದು, ಮತ್ತೆ ಇದೇ ಥರದಲ್ಲಿ ನಾವು ಆತ್ಮಿಕ ಸ್ಮೃತಿಯಲ್ಲಿದ್ದು ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡ್ತಾ 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 ಮಾಡ್ತೇವೆ. ಇನ್ನೇನು ಇವರು ಮಲಗಲಿಕ್ಕೆ ಹೋಗ್ತಾರೆ, ಸುಸ್ತಾಗ್ಬಿಟ್ಟಿದ್ದಾರೆ, ಇವಾಗಲಾದರೂ ಕಚ್ಚಬೇಕು ಅಂತ ನೋಡುತ್ತೆ. ಇಲ್ಲ, ಮತ್ತೆ ಟ್ರಾಫಿಕ್ ಕಂಟ್ರೋಲ್ ಬರುತ್ತೆ, ಮತ್ತೆ ನಾವು ಎಚ್ಚರ ಆಗಿರ್ತೀವಿ. ಅದಾದ ಮೇಲೆ ಮಲಗುವಾಗಲೂ ಕೂಡ ಆ ಶಿವ ತಂದೆಯ ಸ್ಮರಣೆ ಸ್ವಸ್ಮೃತಿಯಲ್ಲಿದ್ದು ಮಾಡ್ತಾ 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 ಆ ಶಿವನ ಮಡಿಲಿನಲ್ಲಿಯೇ ಮಲಗುವಂತಹ ಒಂದು ಪರಿಪಾಠವನ್ನು ಬ್ರಹ್ಮ ತಂದೆ, ಮಮ್ಮ ತಾಯಿ, ಆದಿ ರತ್ನರೆಲ್ಲರೂ ನಮಗೆ ಕಲಿಸಿಕೊಟ್ಟು ಹೋಗಿದ್ದಾರೆ. ಆ ಸರ್ಪಕ್ಕೆ ಮತ್ತೆ ಯಾವತ್ತೂ ಕೂಡ ಸಮಯ ಸಿಗದಂತೆ, ಮತ್ಯಾವತ್ತೂ ನಮ್ಮ ಹತ್ತಿರ ಸುಳಿಯದಂತೆ ಅದಕ್ಕೆ ರೋಸಿ ಹೋಗುವಂಥ ರೀತಿಯಲ್ಲಿ ಶ್ರೀಮತವನ್ನು ಹಾಕಿಕೊಟ್ಟು ಟ್ರಾಫಿಕ್ ಕಂಟ್ರೋಲು, 1 ಮಿನಿಟ್ ಯೋಗ, ನಮಾಶ್ಯಾಮ ಯೋಗ, ಅಮೃತ ವೇಳೆ ಯೋಗ, ಹೀಗೆ ನಮ್ಮನ್ನು ಯೋಗದಲ್ಲಿ ಬಿಸಿ ಇಡುವಂಥ ಒಂದು ಶ್ರೀಮತ, ಒಂದು ಚಾರ್ಟನ್ನು ಕೊಟ್ಟಿರುವ ಕಾರಣ ಆ ವಿಕಾರ ರೂಪಿ ಸರ್ಪ ಸೋತು ನಮಗೆ ಶರಣಾಗುತ್ತೆ. ಹಾಗಾಗಿಯೇ ನಾವು 1 ದಿನದ ಮಕ್ಕಳಾದರೂ ಸರಿ, 10 ದಿನದ ಮಕ್ಕಳಾದರೂ ಸರಿ, 1 ವರ್ಷದ ಮಕ್ಕಳಾದರೂ ಸರಿ, 50 ವರ್ಷದ ಮಕ್ಕಳಾದರೂ ಸರಿ, ಎಲ್ಲರಿಗೂ ಚಾರ್ಟ್ ಇದು ಕಂಪಲ್ಸರಿ. ಚಾರ್ಟ್ ಅಂದ್ರೆ ಬರೆಯೋದಲ್ಲ, ಸ್ಮೃತಿ ಸ್ವರೂಪದಲ್ಲಿ ಇರೋದು. ಬರೆಯೋದೇನಕ್ಕೆ ಅಂದರೆ ಮರಿಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ. ಆದರೆ ಈಗ ನಾವು ಸ್ಮೃತಿ ಸ್ವರೂಪರಾಗಿಯೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಪ್ರತಿ ಕ್ಷಣ ಪ್ರತಿನಿತ್ಯ ಇದನ್ನು ಧಾರಣೆ ಮಾಡಬೇಕು. ಶ್ರೀಮತದಲ್ಲಿ ಬರುವಂಥ ಎಲ್ಲ ಧಾರಣೆಗಳನ್ನು ಇದು ಯಾಕೆ, ಹೇಗೆ, ಏನು ಅಂತ ಪ್ರಶ್ನೆ ಮಾಡದೆ ಪ್ರಶ್ನಾತೀತವಾಗಿ ಬ್ರಹ್ಮಹಾರವರು ಹಾಕಿಕೊಟ್ಟ ಹೆಜ್ಜೆಯಲ್ಲಿ ಹೆಜ್ಜೆಯನ್ನಿಟ್ಟು ನಡೆದುಕೊಂಡು ಯಾರು ಬರುತ್ತಾರೆಯೋ ಅವರಿಗೆ ಯಾವತ್ತೂ ಕೂಡ ಸರ್ಪ ಕಚ್ಚಲಿಕ್ಕೆ ಅವಕಾಶವೇ ಇರುವುದಿಲ್ಲ. ಆದರೆ ಎಲ್ಲಿ ನಾವು ಹುಡುಗಾಟಿಕೆಯಲ್ಲಿ ಬರುತ್ತೇವೆ, ಎಲ್ಲಿ ನಾವು ವಿಸ್ಮೃತಿಯಲ್ಲಿ ಬರುತ್ತೇವೆ, ಎಲ್ಲಿ ನಾವು ಯಾವುದೋ ಗಾಬರಿಯಲ್ಲಿ ಬರುತ್ತೇವೆ, ಆಗ ನಮಗೆ ವಿಕಾರ ರೂಪಿ ಸರ್ಪ ಕಚ್ಚಿ ಹೋಗಿಬಿಡುತ್ತೆ. ಮತ್ತೆ ಗೋಳಾಡುತ್ತೇವೆ, ಮತ್ತೆ ಅಳುತ್ತೇವೆ, ಮತ್ತೆ ಮೂರ್ಛಿತರಾಗ್ತೇವೆ, ಮತ್ತೆ ನೋವಲ್ಲಿ ಬರುತ್ತೇವೆ. ಇದು ನಡೀತಾನೆ ಇರುತ್ತೆ. ಹಾಗಾಗಿ ತೀವ್ರ ಪುರುಷಾರ್ಥಿ ಮಕ್ಕಳ ಲಕ್ಷಣ ಏನು ಅಂದರೆ, ದಿನಕ್ಕೂ ಕೂಡ 1 ಕ್ಷಣಕ್ಕೂ ಆ ವಿಕಾರ ರೂಪಿ ಸರ್ಪ ಹತ್ತಿರ ಸುಳಿಯದಂತೆ ನೋಡಿಕೊಳ್ಳುವುದೇ ತೀವ್ರ ಪುರುಷಾರ್ಥ. ಹಾಗಿರಬೇಕು ಅಂದರೆ ಈ ಮನ್ಮನಾಭವ ಮಂತ್ರ ಆತ್ಮಿಕ ಸ್ಮೃತಿಯಲ್ಲಿದ್ದು ಪರಮಾತ್ಮ ಶಿವ ತಂದೆಯ ಸ್ಮರಣೆಯಲ್ಲಿರುವುದು. ಎಲ್ಲಿಯ ತನಕ ಈ ಒಂದು ಅಭ್ಯಾಸವನ್ನು 24x7 ಮಲಗಿದಾಗಲೂ, ಮಲಗಿದ ಮೇಲೆ ಎದ್ದಿನಿಂದ ಹಿಡ್ಕೊಂಡು ರಾತ್ರಿ ಮಲಗುವವರೆಗೂ ಕೂಡ ಇದೇ ಸ್ಮೃತಿ ಸ್ವರೂಪದ ಅಭ್ಯಾಸವನ್ನು ಮಾಡ್ತಾ ಅದೇ ಸ್ಮರಣೆಯ ಸುಖದಲ್ಲಿ ಯಾರು ಇರುತ್ತಾರೆಯೋ ಅವರೇ ನಿಜವಾದ ವಿಜಯಿಯಾಗಿರುವವರು, ನಿಶ್ಚಿಂತರಾಗಿರುವವರು, ವಿಕಾರ ರೂಪಿ ಸರ್ಪವನ್ನು ಶಯನ ಮಾಡಿಕೊಂಡಿರುವವರು ಮತ್ತು ಮಹಾವಿಷ್ಣುವಿನ ಸಮಾನ ಆಗಿರುವವರು ಆಗ್ತಾರೆ. ಅದಕ್ಕೆ ಈಗ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ನಾವು 50 ವರ್ಷದ ಮಕ್ಕಳಿದ್ದೀವಿ ಅಂತ
ನಮ್ಮ ಹತ್ರ ಹಾವು ಬರೋದಿಲ್ಲ ಅಂತ ತಿಳ್ಕೊಳ್ಬೇಡಿ, ಸರ್ಪ ಬರೋದಿಲ್ಲ ಅಂತ ತಿಳ್ಕೊಳ್ಬೇಡಿ. ಸ್ವಲ್ಪ ಮೈ ಮರೆಯೋದನ್ನೇ ಕಾಯ್ತಾ ಇರುತ್ತೆ. ನೀವು 50 ವರ್ಷದವರು ಕೂಡ ಇವತ್ತು ಒಂದು ಸಲ ನೀವು ಮೈ ಮರೆತರು ಇವತ್ತು ನಿಮಗೆ ಕಚ್ಚುತ್ತೆ. ನೀವು ಇವತ್ತು ಒಂದೇ ದಿನದ ಮಕ್ಕಳಿದ್ದೀರಿ ಅಂದರೂ ಕೂಡ ಇವತ್ತು ಅಲರ್ಟ್ ಆಗಿದ್ರೆ ನಿಮ್ಮಿಂದ ದೂರ ಆಗಿ ನಿಮಗೆ ಶರಣಾಗುತ್ತೆ. ಹಾಗಾಗಿ ಎಷ್ಟು ವರ್ಷ ಆಯ್ತು ಜ್ಞಾನಕ್ಕೆ ಬಂದಿರೋದು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅನುಭವಿಗಳಾಗ್ಬಿಟ್ಟಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ನಾವು ಸರ್ಪವನ್ನು ನಮ್ಮ ಹತ್ತಿರ ಸುಳಿಯದಂತೆ ಮಾಡಿಕೊಂಡಿದ್ದೀವಿ ಅನ್ನೋದಷ್ಟೇ ಮುಖ್ಯ. ನೀವು ಅಷ್ಟು ವರ್ಷದಿಂದ ಕಾಪಾಡಿಕೊಂಡು ಬಂದು ಅಯ್ಯೋ ಇವತ್ತೇನು ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅಂತ ನೀವು ಮೈ ಮರೆತರೆ ಇವತ್ತೂ ಬಂದು ಮತ್ತೆ ವಿಕಾರಿ ರೂಪಿ ಸರ್ಪ ನಿಮ್ಮನ್ನು ಕಚ್ಚದೆ ಬಿಡೋದಿಲ್ಲ. ಕಚ್ಚಿದಾಗ ಮತ್ತೆ ಮೂರ್ಛಿತರಾಗೋದು, ಮತ್ತೆ ಗೋಳಾಡೋದು, ಮತ್ತೆ ಬಲಹೀನತೆಯಲ್ಲಿ ಬರೋದು, ಮತ್ತೆ ದುಃಖದಲ್ಲಿ ಬರೋದು, ಇದು ನಡೀತಾನೆ ಇದೆ. ಅಂದರೆ ದಿನಕ್ಕೆ ಎಷ್ಟು ಸಾರಿ ನೀವು ವಿಕಾರಿ ರೂಪಿ ಸರ್ಪವನ್ನು ಕಚ್ಚಿಸಿಕೊಂಡಿದ್ದೀರಿ ಅನ್ನೋದು ನಿಮಗೆ ನೀವೇ ಚೆಕ್ ಮಾಡ್ಕೊಳ್ಬೇಕು. ಹಾಗಾಗಿಯೇ ಯುಕ್ತಿ ಏನು ಅಂದರೆ ನಮಗೆ ಟ್ರಾಫಿಕ್ ಕಂಟ್ರೋಲ್ಗಳನ್ನು ಕೊಟ್ಟಿರೋದು, ಗಂಟೆಗೊಂದ್ಸಲ ಮೆಡಿಟೇಷನ್ ಮಾಡಿ ಅಂತ ಹೇಳೋದು, ಅಮೃತ ವೇಳ ನಮಃ ಮಾಡಿ ಅಂತ ಹೇಳೋದು, ಪ್ರತಿ ಕ್ಷಣ ಭೋಗ ಮಾಡುವಾಗಲೂ ಕೂಡ ಸ್ಮರಣೆಯಲ್ಲಿರಿ ಅಂತ ಹೇಳೋದು, ಮನ್ಮನಾಭವ ಮಂತ್ರ ಸ್ವರ್ತೆಯಲ್ಲಿ ಇರು ಅಂತ ಹೇಳೋದು, ಮತ್ತು ಮುರಳಿಯನ್ನು ಕೇಳ್ತಾ ಇರಿ, ಓದುತ್ತಾ ಇರಿ ಅಂತ ಹೇಳಿರೋದು. ಪ್ರತಿಯೊಂದು ನಮಗೆ ಯಾವುದೆಲ್ಲ ಶ್ರೀಮತವನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಚಾಚು ತಪ್ಪದೆ ಚಾರ್ಟನ್ನು ಇಡೀ ಮಕ್ಕಳೇ ಅಂತ ಹೇಳಿರೋದು. ಇವೆಲ್ಲ ಯುಕ್ತಿ ಏನಕ್ಕೆ ಅಂದರೆ ಆ ವಿಕಾರಿ ರೂಪಿ ಸರ್ಪ ನಮ್ಮ ಹತ್ತಿರ ಬರದಂತೆ ನೋಡ್ಕೊಳ್ಳೋದಕ್ಕೆ ಅಷ್ಟೆ. ಅಯ್ಯೋ ಹಿಂಗೆ ಮಾಡಿಬಿಟ್ರೆ ಆಗ್ಬಿಡುತ್ತಾ, ಹಿಂಗೆ ಮಾಡಿಬಿಟ್ರೆ ಆಗ್ಬಿಡುತ್ತಾ ಅಂದರೆ ಅವೆಲ್ಲವೂ ಯುಕ್ತಿಗಳಷ್ಟೇ. ಅದು ಯಾವುದು ಮುಖ್ಯ ಅಲ್ಲ, ಎಷ್ಟು ನಾನು ನನ್ನ ಸರ್ಪವನ್ನು ದೂರ ಇಟ್ಟಿದ್ದೇನೆ ಅನ್ನೋದಷ್ಟೇ ಮುಖ್ಯ. ಎಷ್ಟು ವರ್ಷ ಆಗಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಸಲ ನಾವು ದಿನಕ್ಕೆ ಸರ್ಪವನ್ನು ಕಚ್ಚಿಸಿಕೊಳ್ಳದೆ ಬಚಾವಾಗಿದ್ದೀವಿ ಅನ್ನೋದು ಮುಖ್ಯ. ಒಂದೇ ದಿನದಲ್ಲಿ ಬಂದು 6 ತಿಂಗಳದ ಮಗು ಇದ್ದರೂ ಕೂಡ ಬಹಳ ಸೀರಿಯಸ್ ಆಗಿ ಧಾರಣೆಗಳನ್ನು ಮಾಡಿಕೊಂಡು ವಿಕಾರಿ ರೂಪಿ ಸರ್ಪವನ್ನು ದೂರಿಡುವಲ್ಲಿ ಯಶಸ್ವಿಯಾಗಿತ್ತು ಅಂದರೆ ಆ ಮಗು ಲಾಸ್ಟ್ ಸೊ ಫಾಸ್ಟ್ ಅಂತ ಇದಕ್ಕೆ ಬಾಬಾರವರು ಹೇಳಿದರು. ಆದರೆ ನಾವು 50 ವರ್ಷ ಇದ್ದೀವಿ ಅಂತ ಮೈ ಮರೆತು ಬಿಟ್ಟರೆ, ನಾವು ದಿನಾಲೂ ಕಚ್ಚಿಸ್ಕೊಳ್ತಾ ಇದ್ದೀವಿ ಅಂದರೆ ನಾವೇನು ಶ್ರೇಷ್ಠರಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಜ್ಞಾನ ಬೇಕಾದಷ್ಟು ಇರ್ಬೋದು, ಬೇಕಾದಷ್ಟು ಚಂದ ಹೇಳ್ಬೋದು, ಬೇಕಾದಷ್ಟು ಕರ್ಮಣ ಸೇವೆ, ಧನ ಸೇವೆ, ವಾಚಾ ಸೇವೆಯನ್ನು ಮಾಡ್ತಿರ್ಬೋದು. ಆದರೆ ಯಾರು ಶ್ರೇಷ್ಠರು? ಕ್ಲಾಸ್ ಮಾಡ್ತಿರೋರಲ್ಲ, ಸೆಂಟ್ರಲ್ಲೇ ಇರೋರಲ್ಲ, ಮಧುಬನದಲ್ಲೇ ಇರೋರಲ್ಲ, ವಯಸ್ಸಾಗಿರೋರಲ್ಲ, ಕುಮಾರಿಗಳೇ ಅಲ್ಲ, ಕುಮಾರಸೆ ಅಲ್ಲ, ಸಂಸಾರಿಗಳೇ ಅಲ್ಲ. ಯಾರು ಬೇಕಾದ್ರಾಗಿರ್ಬೋದು, ಎಲ್ಲಿ ಬೇಕಾದ್ರೂ ಇದ್ದಿರ್ಬೋದು. ಯಾರು ಶ್ರೇಷ್ಠರು ಅಂದರೆ ಯಾರು ಇಡೀ ದಿನ ವಿಕಾರಿ ರೂಪಿ ಸರ್ಪವನ್ನು ಹತ್ತಿರ ಸುಳಿಯದಂತೆ ಎಚ್ಚರದಿಂದ ನೋಡ್ಕೊಳ್ತಾ ಇದ್ದಾರೋ ಅವರು ಮಾತ್ರನೇ ಶ್ರೇಷ್ಠ, ಅವರು ಮಾತ್ರನೇ ರೈಟ್ ಹ್ಯಾಂಡ್, ಅವರು ಮಾತ್ರನೇ ಸೇವಾಧಾರಿಗಳು, ಸೇವೆಗೆ ಯೋಗ್ಯರು. ಅದು ಬಿಟ್ಟು ಅದು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಯಾವುದೇ ಸೂಕ್ಷ್ಮ ರೂಪದಲ್ಲಿ ಕೋಪ, ದ್ವೇಷ, ಅವೇಶ, ವ್ಯರ್ಥ, ಪರಚಿಂತನೆ ಏನು ಬೇಕಾದರೂ ಇರಲಿ, ಇದರ ಪ್ರತಿ ಸ್ವರೂಪವೇ ನಾವು ಜೋರಾಗಿ ಮಾತಾಡೋದು, ಕೋಪದಲ್ಲಿ ಬರೋದು, ಪರಚಿಂತನೆ ಮಾಡೋದು, ವ್ಯರ್ಥದಲ್ಲಿ ಬರೋದು. ಇವೆಲ್ಲವೂ ಕೂಡ ದುಃಖ, ಭಯ, ಚಿಂತೆ, ಮೋಸ ಹೋಗುವುದು ಇವೆಲ್ಲ ಎಲ್ಲಿ ನಡೆಯುತ್ತೆ ಅಂದರೆ ನಾವಿನ್ನೂ ತನಕನೂ ಕೂಡ ವಿಕಾರಿ ರೂಪಿ ಸರ್ಪವನ್ನು ಕಚ್ಚಿಸಿಕೊಳ್ತಾ ಇದ್ದೀವಿ ಅನ್ನೋದರ ಸೂಚನೆ. ಬಹಳಷ್ಟು ಜನ ಕೇಳ್ತಾರೆ, ಅಣ್ಣವ್ರೆ ನಾವು ಇಷ್ಟು ವರ್ಷ ಆಯಿತು ಯೋಗ ಮಾಡಲಿಕ್ಕೆ, ಆದರೆ ನಮಗಿನ್ನೂ ಯೋಗ ಸರಿಯಾಗಿ ಆಗ್ತಾ ಇಲ್ಲ. ಕಾರಣ ನೀವು ಸರ್ಪದಿಂದ ಮುಕ್ತಿ ಪಡೆದಿಲ್ಲ. ವಿಕಾರಿ ರೂಪಿ ಸರ್ಪದಿಂದ ಮುಕ್ತಿ ಪಡಿಬೇಕು ಅಂದರೆ ನೋ ಶಾರ್ಟ್ಕಟ್ ರೂಟ್, ನೋ ಅಲ್ಟರ್ನೇಟ್. ಮನ್ಮನಾಭವದಲ್ಲಿ ಇರಲೇಬೇಕು. ಅರ್ಥಾತ್ ಆತ್ಮಿಕ ಸ್ವಸ್ಮೃತಿಯ ಅಭ್ಯಾಸವನ್ನು ಮಾಡ್ತಾ ಪರಮಾತ್ಮನ ಸ್ಮರಣೆಯ ಸುಖದಲ್ಲಿ ಮುಳುಗೋದು ಬಿಟ್ಟರೆ ಬೇರೆ ಯಾವ ದಾರಿಯೂ ಕೂಡ ಇಲ್ಲ ಸರ್ಪವನ್ನು ದೂರ ಇರಲಿಕ್ಕೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಪ್ರತಿಜ್ಞೆ ಮಾಡೋಣ, ಶಿವಬಾಬರವರ ಮುಂದೆ ನಾವು ನಿಶ್ಚಿಂತರಾಗಿ ವಿಜಯಿಗಳಾಗಿ ಮಹಾವಿಷ್ಣುವಿನ ಸಮಾನ ವಿಕಾರರೂಪಿ ಸರ್ಪವನ್ನು ಶಯನ ಮಾಡಿಕೊಳ್ಳುವುದಕ್ಕೆ ಶತಾಯ ಗತಾಯ ಪ್ರಯತ್ನಪಟ್ಟು ಪ್ರಾಮಾಣಿಕವಾಗಿ ಎಲ್ಲ ಧಾರಣೆಗಳನ್ನು ಅಳವಡಿಸಿಕೊಂಡು ಶ್ರೀಮತವನ್ನು ಎಲ್ಲೂ ಉಲ್ಲಂಘನೆ ಆಗದಂತೆ ಪಾಲಿಸಿಕೊಂಡು ಬರುತ್ತೇವೆ. ಬಾಬಾ ಶಿವ ತಂದೆ, ಬ್ರಹ್ಮ ತಂದೆ, ಮಮ್ಮ ತಾಯಿ ಎಲ್ಲ ಆದಿರತ್ನರ ಸಾಕ್ಷಿಯಾಗಿ ಪ್ರಾಮಾಣಿಕವಾಗಿ ನಾನು ಪ್ರಯತ್ನಿಸ್ತೇನೆ ಅಂತ ಇವತ್ತು ಪ್ರತಿಜ್ಞೆ ಮಾಡೋಣ. ಇಂದಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಹಾಗಾಗಿ ಈ ಕ್ಷಣವೇ ದೃಢ ಸಂಕಲ್ಪ ಮಾಡಿ.
ನಿಮಗೇನಾದರೂ ಸ್ವಲ್ಪ ಭಯ ಇದೆ, ಚಿಂತೆ ಇದೆ, ದುಃಖ ಇದೆ, ಮೋಸ ಹೋಗ್ತಾ ಇದ್ದೀರಿ, ಅಥವಾ ಹುಡುಗಾಟಿಕೆಯಲ್ಲಿ ಬಂದುಬಿಟ್ಟಿದ್ರಿ, ಬಹಳ ವರ್ಷದಿಂದ ನಾನು ಜ್ಞಾನದಲ್ಲಿದ್ದೀನಿ ಅನ್ನುವಂಥದ್ದು, ಅಥವಾ ನಾನು ಬಹಳ ಚೆನ್ನಾಗಿ ಕ್ಲಾಸ್ ಮಾಡ್ತೇನೆ, ಕೋರ್ಸ್ ಕೊಡ್ತೇನೆ ಅನ್ನುವಂಥ ಭ್ರಮೆಯಲ್ಲಿ ಬಂದಿದ್ದೀರಿ ಅಂದರೆ, ಅಥವಾ ನಾನು ಸೆಂಟ್ರಲ್ಲಿದ್ದೀನಿ, ನನಗೇನೂ ಮಾಡೋದಿಲ್ಲ, ನಾನು ಸರೆಂಡರ್ ಆಗಿಬಿಟ್ಟಿದ್ದೀನಿ, ನನಗೇನೂ ತೊಂದರೆ ಇಲ್ಲ, ನಾನು ಪಾಸ್ ಆಗಿಬಿಟ್ಟಿದ್ದೀನಿ ಅನ್ನುವಂಥ ಅಹಂಕಾರದಲ್ಲಿ ಬಂದಿದ್ದರೆ ದಯವಿಟ್ಟು ಈ ಕ್ಷಣ ಚೆಕ್ ಮಾಡ್ಕೊಳ್ಳಿ. ಈ ಕ್ಷಣವೇ ಪ್ರತಿಜ್ಞೆ ಮಾಡಿ, ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ. ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ, ಮಲಗಿದಾಗಲೂ ಕೂಡ ಸದಾ ಆತ್ಮಿಕ ಸ್ಮೃತಿಯಲ್ಲಿದ್ದು ಪರಮಾತ್ಮ ಶಿವ ತಂದೆ ನೆನಪಿನಲ್ಲಿರುತ್ತಾ ಆತ್ಮೀಯವಾದ ವ್ಯವಹಾರವನ್ನು ಮಾಡುತ್ತಾ ಆತ್ಮಚಿಂತನೆಯಲ್ಲೇ ಇರುತ್ತೇನೆ. ವಿಕಾರಿ ರೂಪಿ ಸರ್ಪವನ್ನು ಹತ್ತಿರ ಸುಳಿಯದಂತೆ ಎಚ್ಚರ ವಹಿಸುತ್ತೇನೆ ಬಾಬಾ. ಶ್ರೀಮತದ ಉಲ್ಲಂಘನೆ ಎಲ್ಲೂ ಆಗದಂತೆ ನೋಡಿಕೊಳ್ಳುತ್ತೇನೆ ಬಾಬಾ. ಸೂಕ್ಷ್ಮವಾಗಿ ಇಡೀ ದಿನ ಎಲ್ಲೂ ಕೋಪಿಸಿಕೊಳ್ಳದಂತೆ, ರಾಗದ್ವೇಷದಲ್ಲಿ ಬರದಂತೆ, ಜೋರಾಗಿ ಮಾತನಾಡದಂತೆ, ಪರಚಿಂತನೆ ವ್ಯರ್ಥದಲ್ಲಿ ಬರದಂತೆ ನನ್ನನ್ನು ನಾನು ಕಾಪಾಡಿಕೊಳ್ಳುತ್ತೇನೆ ಬಾಬಾ. ಸ್ಥೂಲ ಸೂಕ್ಷ್ಮ ಶ್ರೀಮತವನ್ನು ಅಳವಡಿಸಿಕೊಳ್ಳುತ್ತೇನೆ ಬಾಬಾ. ನೀನು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಡೆದು ಸಾರ್ಥಕ ಮಾಡಿಕೊಳ್ಳುತ್ತೇನೆ ಜೀವನವನ್ನು. ನಿನ್ನ ವರದಾನದ ಸ್ವರೂಪವೇ ನಾನಾಗುತ್ತೇನೆ ಪರಮಾತ್ಮ ಶಿವ ತಂದೆ. ಇಂಥ ಶ್ರೇಷ್ಠ ವರದಾನವನ್ನು ಕೊಟ್ಟು ನನ್ನನ್ನು ಎಚ್ಚರಿಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಬಾಬಾ. ಕೋಟಿ ಕೋಟಿ ಧನ್ಯವಾದಗಳು. ಇಲ್ಲಿಯ ತನಕ ತಿಳಿದೋ ತಿಳಿಯದೋ ಮಾಡಿರುವ ಎಲ್ಲ ತಪ್ಪುಗಳಿಗೆ ಶಿವತಂದೆಯಲ್ಲಿ ಕ್ಷಮೆಯನ್ನು ಕೇಳ್ತಾ, ಇನ್ನು ಮುಂದೆ ಮತ್ತೆ ಆ ತಪ್ಪುಗಳಾಗದಂತೆ ದೃಢ ಸಂಕಲ್ಪವನ್ನು ಮಾಡುತ್ತಾ ಸ್ಮೃತಿ ಸ್ವರೂಪರಾಗಿರುವ ಅಭ್ಯಾಸವನ್ನು ಮಾಡಿ. ಓಂ ಶಾಂತಿ.